ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಕಣ್ಮಣಿ ಅಂತೂ ಯಾವುದೇ ಕಾರಣಕ್ಕೂ ನೀನು ಮನೆ ಒಳಗಡೆ ಬರಬಾರ್ದು ಅಂತ ಕೂಗಾಡ್ತಾರೆ. ಆಗ ವಿದ್ಯಾ, ನಾನು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಅಟ್ಟಿ ಒಳಗಡೆ ಕಾಲಿಡಕ್ಕಿಲ್ಲ, ಆದರೆ ನಾನು ಹೊರಗಡೆ ಇರ್ತೀನಿ. ಕೋರ್ಟ್ ತೀರ್ಮಾನ ಆಗೋ ತನಕ ನಾನು ಇದೇ ಮನೆಯಲ್ಲಿರಬೇಕು, ಆದರೆ ನಿಮ್ಮ ಅಟ್ಟಿ ಒಳಗಡೆ ಕಾಲಿಡಕ್ಕಿಲ್ಲ. ಆದರೆ ನನಗೆ ನನ್ನ ಗೌಡ್ರು ಬೇಕು, ಈ ಮಗಿನ ತಂದೆ ನನ್ನ ಜೊತೆ ಇರಬೇಕು ಅಷ್ಟೇ ಅಂತ ವಿದ್ಯಾ ಹೇಳ್ತಾರೆ. ಆದರೆ ಭದ್ರಾ ಮಾತ್ರ ನಾನು ಬರೋಕ್ಕಿಲ್ಲ ಅಂತ ಕೂಗಾಡ್ತಾರೆ. ಆಗ ಅಮ್ಮಮ್ಮನೂ ಕೂಡ, ಲೇ ಭದ್ರಾ, ಇದು ಕೋರ್ಟ್ ತೀರ್ಮಾನ, ನೀನೇನು ಹೇಳೋಕ್ಕಾಗಕ್ಕಿಲ್ಲ. ವಿದ್ಯಾ ಎಲ್ಲಿರ್ತಾಳೋ ನೀನು ಕೂಡ ಅಲ್ಲೇ ಇರಬೇಕಾಗತ್ತೆ ಅಂತ ಹೇಳಿ ತಮ್ಮ ಗುಡ್ಸ್ಲಲ್ಲೇ ಮೊದಲು ಹೇಗಿರ್ತಾರೋ ಅದೇ ರೀತಿ ವಿದ್ಯಾ ಮತ್ತು ಅಲ್ಲಿಗೆ ಭದ್ರನೂ ಕೂಡ ಹೋಗಿರ್ತಾರೆ. ಈ ಕಡೆ ಈಶ್ವರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಏಯ್ ಮೂರಡಿ, ನಮ್ಮನ್ನೇ ಸೋಲಿಸ್ತೇನೆ, ನಿನ್ನನ್ನು ಓಡಿಸ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಮತ್ತೆ ಇಲ್ಲಿಗೆ ಹೋಗಿ ಕರ್ಸ್ಕೊಂಡ್ಬಿಟ್ಯಾ. ಯಾವುದೇ ಕಾರಣಕ್ಕೂ ನಿನ್ನನ್ನು ಖುಷಿಯಾಗಿಡೋಕ್ಕೆ ನಾನು ಬಿಡಲ್ಲ ಕಣೆ, ಏನಾದರೂ ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಈಶ್ವರಿ ದೊಡ್ಡದಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಈ ಕಡೆ ಕಣ್ಮಣಿಗೂ ಕೂಡ ಇಲ್ಲದ ಸಲ್ಲದ್ದನ್ನು ಹೇಳಿ ವಿದ್ಯೆ ಮೇಲೆ ಬೇಕು ಅಂತಲೇ ಆಪಾದನೆ ಮಾಡ್ತಾ ಇರ್ತಾರೆ. ಕಣ್ಮಣಿಗೆ ಏನೂ ಗೊತ್ತಿರಲ್ಲ, ಇಲ್ಲಿ ಈಶ್ವರಿ ಹೇಳಿರೋದೇ ನಿಜ ಅಂತ ತಪ್ಪು ತಿಳ್ಕೊಂಡಿರ್ತಾರೆ. ಈ ಕಡೆ ಮನೆಯಲ್ಲಿ ವಿದ್ಯೆ ಒಬ್ಬರೇ ಇರ್ತಾರೆ. ಆದರೆ ಈ ಕಡೆ ಈಶ್ವರಿ, ಲೇ ಚಿತ್ರ, ಯಾವುದೇ ಕಾರಣಕ್ಕೂ ಅವಳು ಹೊಟ್ಟೆಯಲ್ಲಿರೋ ಮಗ ಮಾತ್ರ ಜೀವಂತವಾಗಿರಬಾರ್ದು, ಅಷ್ಟೇ ಅಲ್ಲ ಅವಳು ಕೂಡ ಜೀವಂತವಾಗಿರಬಾರ್ದು, ಕೈಕಲ್ಲಿ ಮುರಿದೋಗ್ಬೇಕು ಅವಳದ್ದು. ಏನಾದರೂ ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು, ಅವಳು ಜಾರಿ ಬೀಳೋ ಹಾಗೆ ನಾವೇನಾದರೂ ಒಂದು ಕಸರತ್ತು ಮಾಡಲೇಬೇಕಾಗತ್ತೆ, ಇಲ್ಲ ಅಂದರೆ ಅವಳು ಸೊಕ್ಕನ್ನು ಅಡಗಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈಶ್ವರಿ ಹೇಳ್ತಾರೆ. ಆಗ ಚಿತ್ರ ಕೂಡ, ಅವ್ವ ಅದು ಹೇಗವ್ವ, ಅದು ಸಾಧ್ಯನಾ ಅಂತ ಈ ಕಡೆ ಚಿತ್ರ ಕೇಳ್ತಾ ಇರ್ತಾರೆ. ಖಂಡಿತ ಸಾಧ್ಯ ಕಣೆ, ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಇಲ್ಲಿ ತನ್ನ ಚಿತ್ರನ ಹತ್ರ ಹೇಳ್ಕೊಂಡು ನಗ್ತಾ ಇರ್ತಾರೆ ಈಶ್ವರಿ. ಈಗ ನಾನು ಮಾಡಿರೋ ಪ್ಲ್ಯಾನ್ಗೆ ಆ ವಿದ್ಯಾ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿನೇ ಅಂತ ಈಶ್ವರಿ ನಗ್ತಾ ಇರ್ತಾರೆ. ಆಗ ವಿದ್ಯಾ ಮನೆಯಿಂದ ಹೊರಗಡೆ ಬರ್ತಾರೆ. ಏಯ್ ಚಂಪಾ, ಏಯ್ ಈ ಚಿತ್ರ, ನೋಡು ಈಗ ಆ ಮೂರಡಿ ಬೀಳೋದು ನಮ್ಮ ಕಣ್ಣು ಮುಂದೆ ನೋಡಿ ಖುಷಿ ಪಡಬೇಕು, ಬಚ್ಚಿಟ್ಕೋ, ನಾವಿಬ್ಬರು ಇಲ್ಲಿದ್ದಿರೋದನ್ನು ನೋಡಿದರೆ ಅಷ್ಟೇ ಆಮೇಲೆ ಅಂತ ಈಶ್ವರಿ ಹೇಳ್ತಾರೆ. ಆಗ ವಿದ್ಯಾ ಹೊರಗಡೆ ಬಂದು ಜಾರಿ ಬಿದ್ದೋಗ್ತಾರೆ. ಆಗ ವಿದ್ಯಾ ಜೋರಾಗಿ ಅಮ್ಮ ಅಮ್ಮ ಅಂತ ಕೂಗಾಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಓಡಿ, ಏನಾಯಿತು ವಿದ್ಯಾ, ಅಯ್ಯೋ ವಿದ್ಯಾ ವಿದ್ಯಾ ಅಂತ ಕೇಳ್ತಾರೆ. ಆಗ ವಿದ್ಯೆನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಅವ್ರ ಮಗುಗೆ ತುಂಬ ಏಟಾಗಿರೋದ್ರಿಂದ ಮಗು ಹೊಟ್ಟೆಯಲ್ಲಿ ಸಾವಾಗಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ತುಂಬಾ ಖುಷಿಯಿಂದ ನಗ್ತಾರೆ. ನಾನು ಅಂದ್ಕೊಂಡಾಗೆ ಆಯಿತು ಅಂತ ಖುಷಿಯಿಂದ ನಗ್ತಾ ಇರ್ತಾರೆ. ಆಗ ಚಿತ್ರ, ಅಮ್ಮ ಅವ್ವ ಏನಾಯ್ತವ ಅವ್ವ ಅಂತ ಜೋರಾಗಿ ತಳ್ತಾರೆ. ಏನೇ ಅಂತ ಕೇಳ್ತಾರೆ. ಏನವ್ವ, ನೀನು ಕನ್ಸು ನೋಡ್ತಾ ಇದೆಯಾ ಹೇಗೆ ಅಂತ ಚಿತ್ರ ಹೇಳ್ತಾರೆ. ಆಗ ಈಶ್ವರಿ, ಏನೇ ಇಷ್ಟೊತ್ತ ನಾನು ಕಂಡಿದ್ದು ನನ್ನ ಕನಸ ಅಂತ ಈಶ್ವರಿ ಹೇಳ್ತಾರೆ. ಕನಸೆ, ಇನ್ನು ವಿದ್ಯಾ ಹೊರಗಡೆ ಬಂದಿಲ್ಲ, ನೀನೇನವ್ವ ನೀನು ಬರೀ ಕನಸಲ್ಲೇ ಈ ರೀತಿ ಕೂಗಾಡ್ತಾ ಇದೆಯಲ್ಲ, ಈಗ ನಿಜ ಆಗುತ್ತೆ, ಈಗ ಖುಷಿ ಪಡು ಅಂತ ಚಿತ್ರ ಹೇಳ್ತಾರೆ. ಆಗ ವಿದ್ಯಾ ಹೊರಗಡೆ ಬರಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ವಿದ್ಯಾನ ಚಂಪಾ ಕರೀತಾರೆ. ವಿದ್ಯಾಕ್ಕ ಅಂತ ಕರೀತಾರೆ. ಆಗ ವಿದ್ಯಾ, ಏನೇ ಚಂಪಾ ಅಂತ ಕೇಳ್ತಾರೆ. ಏನು ವಿದ್ಯಾಕ್ಕ, ಕಾಲೇಜ್ಗೆ ಲೇಟ್ ಆಯಿತು, ಇನ್ನೂ ಹೊರಡಲ್ವಾ ಅಂತ ಕೇಳ್ತಾರೆ. ಅದು ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೊರಡೋಣ ಅಂದ್ಕೊಂಡಿದ್ದೆ ಅಂತ ವಿದ್ಯಾ ಹೇಳ್ತಾರೆ. ಅಯ್ಯೋ, ನೀನು ಕೆಲಸ ಏನಿದ್ರು ಅಲ್ಲೇ ಇಡು ವಿದ್ಯಾಕ್ಕ, ಆಮೇಲೆ ಮಾಡಿದ್ರಾಯ್ತು, ಕಾಲೇಜ್ಗೆ ಲೇಟ್ ಆಯಿತು, ಹೊರಡು ನೀನು ಅಂತ ಈ ಕಡೆ ಚಂಪಾ ಹೇಳ್ತಾರೆ. ಆಗ ವಿದ್ಯಾ, ಹಾಗಲ್ಲ ಚಂಪಾ ಅಂತ ಹೇಳ್ತಾರೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಮೊದಲು ಹೊರಡು ಅಂತ ಚಂಪಾ ಹೇಳ್ತಾರೆ. ಅಯ್ಯೋ, ಈ ಬಿಕ್ನಾಕ್ಸಿ ಯಾಕಾದರೂ ಬಂದ್ಬಿಟ್ಲಿ ಇಲ್ಲಿ, ನಾನೇನೋ ಈ ವಿದ್ಯಾ ಬಿದ್ದೋಗ್ತಾಳೆ, ಈ ವಿದ್ಯೆ ಮೂರಡಿ ಕುಳಿ ಬಿದ್ದೋಗಿ ಎಲ್ಲ ನಾನು ಅಂದ್ಕೊಂಡಾಗೆ ಆಗುತ್ತೆ ಅಂದ್ಕೊಂಡೆ, ಎಲ್ಲ ಹಾಳು ಮಾಡಿಬಿಟ್ಲಲ್ಲೇ ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಯಾವ ಟೈಮಲ್ಲಿ ಬರಬೇಕು ಯಾವ ಟೈಮಲ್ಲಿ ಬರಬಾರ್ದು ಅಂತಲೂ ಗೊತ್ತಿಲ್ವಲ್ಲ ಇವಳಿಗೆ ಅಂತ ಈಶ್ವರಿ ಚಂಪಾ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಜೊತೆನೇ ಭದ್ರನೂ ಕೂಡ ಇರ್ತಾರೆ. ಯಾಕಂದರೆ ಕೋರ್ಟ್ ಆದೇಶ ಮಾಡಿದಂತೆ ಹಾಗೆ ಶಿವರಾಮೇಗೌಡರು ಕೂಡ ಹೇಳಿರ್ತಾರೆ. ಆದರೆ ಭದ್ರಾಗ ಮಾತ್ರ ತುಂಬಾ ಕೋಪವಿರುತ್ತೆ ವಿದ್ಯನ ಮೇಲೆ. ನೀನು ಮಾಡಿರೋ ಅಡುಗೆ ನನಗೇನೂ ಬೇಕಾಗಿಲ್ಲ, ನನ್ನ ಅಡುಗೆ ನಾನೇ ಮಾಡ್ಕೊತೀನಿ ಅಂತ ಭದ್ರ ಹೇಳ್ತಾರೆ. ಸರಿ, ನನಗೇನು ತೊಂದರೆ ಇಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಅಡುಗೆ ನಾನೇ ಮಾಡ್ಕೊತೀನಿ ಅಂತ ವಿದ್ಯಾ ಹೇಳ್ತಾರೆ. ಏನೋ ಇವಳಿಗೊಬ್ಳಿಗೆ ಅಡುಗೆ ಬರೋ ಥರ ಮಾತಾಡ್ತಾಳೆ, ನನಗೂ ಕೂಡ ಅಡುಗೆ ಬರುತ್ತೆ, ಮಾಡಿ ತೋರಿಸ್ತೀನಿ, ನೀನು ಎದುರುಗಡೆನೇ
ತಿಂದು ತೋರಿಸ್ತೀನಿ, ಅಷ್ಟಕ್ಕೂ ಅತಿ ಆಸೆ ಇಟ್ಕೋಬೇಡ. 6 ತಿಂಗಳು ಆದಮೇಲೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ನೀನು ಕನಸು ಮನಸ್ಸಲ್ಲೂ ಅಂದ್ಕೋಬೇಡ ಕಣೆ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಇರೋಕ್ಕಿಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಹೊಟ್ಟೆಲಿರೋ ಮಗ ನಂದು ಅನ್ನೋದೇ ಇಲ್ಲ ನಾನು ಅಂತ ಭದ್ರ ಕೋಪ ಮಾಡ್ಕೊಂಡಿರ್ತಾರೆ. ಭದ್ರ ಎಷ್ಟೇ ಸಿಟ್ಟು ಮಾಡ್ಕೊಂಡಿದ್ರು ವಿದ್ಯೆನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಈ ಕಡೆ ವಿದ್ಯೆನೂ ಕೂಡ ಸರಿ ಹಾಗಾದರೆ ಬೇಕಾಗಿಲ್ಲ, ನೀವು ಕೂಡ ನನಗೂ ಬೇಕಾಗಿಲ್ಲ, ಇನ್ನು 6 ತಿಂಗಳು ಕೋರ್ಟ್ ಅವಕಾಶ ಕೊಟ್ಟಾಯ್ತಲ್ಲ, ಆಮೇಲೆ ನೋಡ್ತಾ ಇರಿ ಹೇಗೆ ಸಾಬೀತು ಮಾಡ್ತೀನಿ, ನನ್ನ ಹೊಟ್ಟೆಯಲ್ಲಿರುವ ಮಗ ನಿಮ್ಮದೇ ಅನ್ನೋದು ನಿಮಗೆ ಆಮೇಲೆ ಗೊತ್ತಾಗುತ್ತೆ ಅಂತ ವಿದ್ಯೆನೂ ಕೂಡ ಇಲ್ಲಿ ಭದ್ರನ ಜೊತೆ ಜಗಳ ಆಡ್ತಾ ಇರ್ತಾರೆ. ಆಗ ಅಮ್ಮಮ್ಮ ಬಂದುಬಿಟ್ಟು ಏನೇ ನಿಮ್ಮದು, ಅಲ್ಲ ಕೋರ್ಟ್ ಏನು ಹೇಳಿದೆ, ನೀವಿಬ್ಬರು ಸುಖವಾಗಿರಬೇಕು ಅಂತ ಹೇಳಿದೆ ತಾನೇ, ಮತ್ತೆ ಇದೇ ರೀತಿ ಜಗಳ ಆಡೋಕ್ಕೆ ನಿಮ್ಮಿಬ್ಬರನ್ನ ಒಟ್ಟಿಗೆ ಬಿಟ್ಟಿದ್ದು. ಏ ವಿದ್ಯಾ ನೋಡು, ಅದೇನಾದರೂ ಸರಿ, ನಿನ್ನ ಹೊಟ್ಟೆಯಲ್ಲಿರೋ ಮಗ ನಮ್ಮದೇ, ನಮಗೆಲ್ರಿಗೂ ಒಪ್ಪಿಗೆ ಇದೆ, ಆದರೆ ನಮ್ಮ ಭದ್ರಂಗೆ ಒಪ್ಪಿಸೋ ಜವಾಬ್ದಾರಿ ನಿಂದು ಅಷ್ಟೇ ಅಂತ ಅಮ್ಮಮ್ಮ ಹೇಳ್ತಾರೆ. ಅಮ್ಮಮ್ಮನ ಮಾತು ಕೇಳಿ ವಿದ್ಯಾಗೆ ತುಂಬಾ ಖುಷಿ, ಆದರೆ ಈ ಕಡೆ ಭದ್ರಗೆ ಅಮ್ಮಮ್ಮ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಅಮ್ಮಮ್ಮ, ಲೇ ಮೋನ, ಕೊನೆಗೂ ನಾವು ಅಂದ್ಕೊಂಡಾಗೆ ಆಯಿತು ಕಣೆ, ಯಾಕಂದರೆ ನಮ್ಮ ಭದ್ರ ವಿದ್ಯಂತ ಅವನ ಇದ್ದಾನೆ, ವಿದ್ಯನ ಜೊತೆನೇ ಇದ್ಮೇಲೆ ಹೇಗಾದರೂ ಅವನಿಗೆ 6 ತಿಂಗಳೊಳಗೆ ವಿದ್ಯನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಗ ಅವರಿಬ್ಬರು ಕೂಡ ಒಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಅವರಿಬ್ಬರು ದೂರ ಆಗಬಾರ್ದು. ಎಷ್ಟು ಖುಷಿ ಆಗ್ತೈತೆ, ಅವರಿಬ್ಬರು ಜೊತೆಯಾಗಿರಬೇಕು. ವಿದ್ಯನ ಹೊಟ್ಟೆಯಲ್ಲಿರೋ ಮಗ ಇನ್ನೊಂದು 6-7 ತಿಂಗಳಲ್ಲಿ, ಇನ್ನೊಂದು ಹಬ್ಬ ಅಂದರೆ 9 ತಿಂಗಳು ಆಗೋಗ್ಬಿಡುತ್ತೆ. ಅಲ್ಲಿ ತನಕ ನಮ್ಮ ಭದ್ರ ಅದು ಹೇಗೆ ಮಾಡ್ತಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರಿಬ್ಬರು ಸುಖವಾಗಿರಬೇಕು ಅಂತ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ವಿದ್ಯಾ ವಾಪಸ್ ಬಂದಿರೋದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ಕಣ್ಮಣಿ ಮಾತ್ರ, ಅಪ್ಪ ಅವಳು ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಗೋಕ್ಕಿಲ್ಲ, ನಮ್ಮ ಅಣ್ಣಂಗೆ ಮೋಸ ಮಾಡಿದಾಳೆ, ಅವಳನ್ನು ನಾನು ಮಾತ್ರ ಕ್ಷಮಿಸೋಕ್ಕಿಲ್ಲ ಅಂದಮೇಲೆ ಕ್ಷಮಿಸೋಕ್ಕಿಲ್ಲ ಅಂತ ಇಲ್ಲಿ ಕಣ್ಮಣಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು, ಕಣ್ಮಣಿ ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣವ್ವ, ಅವಳು ತುಂಬ ಒಳ್ಳೆಯವಳು, ವಿದ್ಯಾ ನಮ್ಮ ಮನೆ ಸೊಸೆ, ಅವಳು ಮುದ್ದು ಸೊಸೆ, ಅವಳು ಏನು ತಪ್ಪು ಮಾಡೋಕ್ಕಿಲ್ಲ ಕಣವ್ವ ಅಂತ ಹೇಳ್ತಾರೆ. ಅಪ್ಪ ನಿಮ್ಗೇನು ಗೊತ್ತಿಲ್ಲ, ನಿಮ್ಗೆಲ್ಲರನ್ನ ಯಾಮಾರಿಸ್ತಿದ್ದಾಳೆ ಅಷ್ಟೇ, ನಾನು ಮಾತ್ರ ಅವಳನ್ನು ಕ್ಷಮಿಸೋಕ್ಕಿಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಈಶ್ವರಿ, ಲೇ ಚಿತ್ರ ನೋಡ್ದೇನೆ, ನಮ್ಗೆ ಇದೊಂದು ಅಸ್ತ್ರ ಇದ್ದರೆ ಸಾಕು, ಆ ಮುದ್ದು ಸೊಸೆ ಅಂತಾರಲ್ಲ ಈ ಶಿವರಾಮೇಗೌಡರು, ಆ 3 ಅಡಿನ ಶಾಶ್ವತವಾಗಿ ಇಲ್ಲಿಂದ ದೂರ ಮಾಡ್ಬೋದು. ಇವಳೊಬ್ಬಳು ನಮಗೆ ಬಲವಾದ ಅಸ್ತ್ರ, ಇವಳನ್ನು ಉಪಯೋಗಿಸ್ಕೊಂಡು ನಾವು ಹಿಂದೆಯಿಂದ ಬಾಣ ಬಿಟ್ಟರೆ ಆಯಿತು ಅಂತ ಈಶ್ವರಿ ನಗ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಲೇಟ್ ಆಯಿತು ಕಾಲೇಜಿಗೆ ಅಂತ ಬೇಗನೆ ಸ್ನಾನಗಿನ ಮುಗಿಸ್ಕೊಂಡು ರೆಡಿಯಾಗಿ ಹೊರಡಕ್ಕೆ ಹೋಗ್ತಾರೆ. ಆಗ ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಬೀಳೋಕ್ಕೆ ಹೋಗ್ತಾರೆ. ಆಗ ಭದ್ರ ಬಂದುಬಿಟ್ಟು ವಿದ್ಯೆನ ಹಿಡ್ಕೊತಾರೆ. ಆಗ ವಿದ್ಯೆ ಒಂದ್ಸರಿ ಶಾಕ್ ಆದರೆ ಭದ್ರನು ಕೂಡ ವಿದ್ಯೆನೇ ನೋಡ್ತಾ ಇರ್ತಾರೆ, ವಿದ್ಯಾ ಭದ್ರನೇ ನೋಡ್ತಾ ಇರ್ತಾರೆ. ಇಲ್ಲಿ ಭದ್ರಗೆ ವಿದ್ಯೆನ ಮೇಲೆ ತುಂಬಾ ಪ್ರೀತಿ ಇದ್ದರೂ ಕೂಡ ತೋರಿಸ್ಕೊತಾ ಇರಲ್ಲ. ಆಗ ವಿದ್ಯೆಗೆ ತುಂಬಾ ಖುಷಿ ಆಗುತ್ತೆ. ಆಗ ಭದ್ರ ಸಡನ್ನಾಗಿ ತನ್ನ ಕೈನ ಹಿಡ್ಕೊತಾರೆ. ನೀನಂತ ಕಾಪಾಡಿಲ್ಲ, ಬೇರೆ ಯಾರಾಗಿದ್ದಿದ್ರು ಕಾಪಾಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ನನಗೆ ಗೊತ್ತು ಗೌಡ್ರೆ, ನಿಮಗೆ ನನ್ನ ಮೇಲೆ ಸಾನೆ ಪ್ರೀತಿ ಇದೆ ಅಂತ, ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಗೌಡ್ರೆ. ನನ್ನ ಹೊಟ್ಟೆಯಲ್ಲಿರೋ ಮಗ ನಿಮ್ಮದೇ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ, ಆಮ್ಯಾಕೆ ನಿಮ್ಮ ಪ್ರೀತಿ ಜಾಸ್ತಿ ಆಗುತ್ತೆ. ವಿದ್ಯಾ ಮನಸ್ಸಲ್ಲೇ ಅನ್ಕೊತಾರೆ. ಈ ಕಡೆ ಈಶ್ವರಿ ಅಂತೂ ಇಲ್ಲಿ ವಿದ್ಯಾನ ಸಾಯಿಸಬೇಕು, ವಿದ್ಯಾ ಮಗನ ಹೇಗಾದರೂ ಈ ಕಡೆ ಮನೆಯಿಂದ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಉಲ್ಟಾ ಆಗ್ತಾ ಇರುತ್ತೆ. ಭದ್ರ ವಿದ್ಯಾನ ಕಾಪಾಡ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ, ಕೊನೆಗೂ ಭದ್ರ ವಿದ್ಯಾ ಒಂದಾಗ್ತಾರಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.